ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಚೀನಾನ, ಅಮೆರಿಕನ, ಇಸ್ಲಾಮ ಚಕ್ರವ್ಯೂಹಕ್ಕೆ ಸಿಕ್ಕಾಕೊಂಡ ಪಾಕಿಸ್ತಾನ. ಮಿಡಲ್ ಈಸ್ಟ್ ಬೆಂಕಿಯಲ್ಲಿ ಪಾಕ್ ಬೂದಿ. ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನವನ್ನ ಯಾಕೆ ಒಂದು ಎಡವಟ್ಟು ರಾಷ್ಟ್ರ ಅಂತ ಕರೀತಾರೆ ಅನ್ನೋದು ಮತ್ತೆ ಸಾಬೀತಾಗಿದೆ. ಪಾಕ್ ಸ್ಥಿತಿ ಈಗ ಆ ಕಡೆ ಹಳ್ಳ ಈ ಕಡೆ ಹುಲಿ ಅನ್ನೋ ರೀತಿಯಾಗಿದೆ. ಇಷ್ಟು ದಿನ ಮಿಡಲ್ ಈಸ್ಟ್ಗೂ ನನಗೂ ಸಂಬಂಧ ಇಲ್ಲ, ನಾನು ಆಟಕ್ಕೆ ಬರಲ್ಲ ಅಂತ ಪಾಕ್ ದೂರ ಉಳ್ಕೊಂಡು ಬಚಾವಾಗಿತ್ತು, ತಲೆ ಉಳಿಸ್ಕೊಂಡಿತ್ತು. ಆದರೆ ಯಾವಾಗ ಮುನೀರ್ ಮತ್ತು ಶಹಬಾಜ್ ಈ ಟಾಮ್ ಅಂಡ್ ಜೆರ್ರಿಗಳು ಟ್ರಂಪ್ ಜೊತೆಗೆ ಕೋಲರ್ಣ ಕೋಲೆ ಅಂತ ಕೋಲಾಟ ಶುರು ಮಾಡಿದ್ರು, ಸೌದಿ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರು, ನಮ್ಮ ಅಣ್ವಸ್ತ್ರದಲ್ಲಿ ನಿಮಗೂ ರಕ್ಷಣೆ ಕೊಡ್ತೀವಿ, ಇನ್ಯಾರಾದ್ರೂ ಬರ್ತೀರಾ ಬನ್ನಿ ಅಂತ ದೊಡ್ಡ ದೌಲತ್ತು ಶುರು ಮಾಡಿದ್ರು, ನ್ಯೂಕ್ಲಿಯರ್ ದೌಲತ್ತು. ಈಗ ವಕ್ರ ದೆಸೆ ಶುರುವಾಗಿದೆ. ಒಂದು ಕಡೆ ಇರಾನ್ ಪಾಕಿಸ್ತಾನದ ವಿರುದ್ಧ ಬುಸುಗುಡೋಕೆ ಶುರು ಮಾಡಿದ್ರೆ, ಅತ್ತ ಚೀನಾ ಪಾಕ್ ಪಾಲಿಗೆ ಹೊಸ ಶತ್ರುವಾಗೋ ಲಕ್ಷಣ ಕಾಣಿಸ್ತಾ ಇದೆ. ಅಷ್ಟೆಲ್ಲ ಪಾಕಿಸ್ತಾನದ ಈ ಹೆಜ್ಜೆ ಪಾಕ್ನ ಒಳಗೂ ನಾಗರಿಕ ಯುದ್ಧ ಸೃಷ್ಟಿಸೋ ಸಾಧ್ಯತೆ ಇದೆ. ಬಲೂಚಿಸ್ತಾನ ಭಾರಿ ರಕ್ತಪಾತ ನೋಡಬಹುದು ಅನ್ನೋ ಆತಂಕ ಪಾಕಿಗಳಿಗೆ ಶುರುವಾಗಿದೆ. ಹಾಗಿದ್ರೆ ಟಾಮ್ ಅಂಡ್ ಜೆರ್ರಿಗಳ ಜೋಡಿ ಪಾಕಿಸ್ತಾನಕ್ಕೆ ತಂದಿರೋ ಆಪತ್ತೇನು? ಹುತಿ, ಇರಾನ್ ಎಲ್ಲರೂ ಪಾಕ್ ವಿರುದ್ಧ ಉಲ್ಟಾ ಹೊಡಿತಿರೋದು ಯಾಕೆ? ಮುನೀರನ ವಿರುದ್ಧ ಮೌಲ್ವಿಗಳೇ ಯಾಕೆ ರೊಚ್ಚಿಗೆದ್ದಿದ್ದಾರೆ? ಚೀನಾ ಯಾಕೆ ಬುಸುಗುಡ್ತಾ ಇದೆ? ಬನ್ನಿ ಪಾಕಿಸ್ತಾನಕ್ಕೆ ಬಂದಿರೋ ಈ ಹೊಸ ಬಿಕ್ಕಟ್ಟಿನ ಬಗ್ಗೆ ಈ ವರದಿಯಲ್ಲಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೂ ಮುನ್ನ ಸ್ನೇಹಿತರೆ, ಒಂದು ಸಿಂಪಲ್ ಸಣ್ಣ ಮನವಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನೋಡಿ ಇಲ್ಲೇ ಇದೆ. ಯಾರೆಲ್ಲ ಆಗಿಲ್ಲ ಅವರಿಗೆ ಮನವಿ. ನಿಮಗೆ ಏನೂ ಖರ್ಚಾಗಲ್ಲ ಸ್ನೇಹಿತರೆ, ಇದರಿಂದ ಜಸ್ಟ್ ಬೆರಳೆತ್ತೋದು, ಹಿಂಗೆ ಹೊಡೆಯೋದು ಅಷ್ಟೇ. ಸಬ್ಸ್ಕ್ರೈಬ್, ಪಕ್ಕದಲ್ಲಿ ಬೆಲ್ ಐಕಾನ್. ಇದರಿಂದ ನೀವು ನಮಗೆ ದೊಡ್ಡ ಪ್ರಮಾಣದಲ್ಲಿ ಕಾನ್ಫಿಡೆನ್ಸ್ ಬೂಸ್ಟನ್ನು ಕೊಟ್ಟಂತಾಗುತ್ತೆ. ಆ ಮನವಿಯೊಂದಿಗೆ ಬನ್ನಿ ಈಗ ವರದಿಯನ್ನು ಶುರು ಮಾಡ್ತಾ ಇದ್ದೀವಿ. ಮಿಡಲ್ ಈಸ್ಟ್ ಯುದ್ಧಕ್ಕೆ ಕೈ ಹಾಕಿದ ಪಾಕ್, ಬ್ರದರ್ ವಿರುದ್ಧ ಇರಾನ್ ತಂತ್ರ. ಸ್ನೇಹಿತರೆ, ಪಾಕಿಸ್ತಾನದ ಈ ವಿಷಚಕ್ರದ ಮೂಲಕ್ಕೆ ಕಾರಣ ಮಿಡಲ್ ಈಸ್ಟ್ ಯುದ್ಧ. ಇಷ್ಟು ದಿನ ನಂಗೂ ಇದಕ್ಕೂ ಸಂಬಂಧ ಇಲ್ಲ, ಕಾಸು ಕೊಟ್ಟರೆ ಸೈನಿಕರನ್ನಷ್ಟೇ ಕಳಿಸ್ಕೊಡ್ತೀವಿ ಅಂತ ಹೇಳಿ ಪೇಮೆಂಟ್ ಗಿರಾಕಿಗಳ ಥರ ಆಡ್ತಾ ಇದ್ರು. ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ಇಳಿಬೇಕಾಗತ್ತೆ ಅನ್ನೋ ಭೀತಿಯಿಂದ ಪಾಕ್ ದೂರನೇ ಉಳ್ಕೊಂಡಿತ್ತು. 80ರ ದಶಕದಲ್ಲಿ ಜನರಲ್ ಜಿಯಾ ಉಲ್ ಹಕ್ ಅಮೆರಿಕದ ಭಿಕ್ಷೆಗಾಗಿ ಪ್ಯಾಲೆಸ್ತೇನಿಯರ ವಿರುದ್ಧ ಹೋರಾಡಿದ್ದ. ದೊಡ್ಡ ಪ್ರಮಾಣದಲ್ಲಿ ಪ್ಯಾಲೆಸ್ತೇನಿಗಳ ಮಾರಣ ಹೋಮ ಮಾಡಿತ್ತು ಪಾಕಿಸ್ತಾನ ಅವತ್ತು. ಅದು ಬಿಟ್ಟರೆ ಅಂದಿನಿಂದ ಪಾಕಿಸ್ತಾನ ಈ ವಿಚಾರದಲ್ಲಿ ತಲೆ ಹಾಕಿರಲಿಲ್ಲ. ಗಾಜಾ ಪರವಾಗಿ ಮಾತಾಡಿ ಇಸ್ರೇಲ್ ಜೊತೆಗೆ ಸೀಕ್ರೆಟ್ ಆಗಿ ಕೆಲಸ ಮಾಡ್ತಾ ಇತ್ತು. ಆದರೆ ಈಗ ಮುನೀರನ ಗ್ಯಾಂಗ್ ಇಸ್ರೇಲ್ಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದು ಪಾಕಿಸ್ತಾನವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಓಪನ್ ಆಗಿ ಒಂಥರ ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಸೇರ್ಕೊಂಡಂಗೆ ಬಿಹೇವ್ ಮಾಡ್ತಿರೋದು. ಯಾಕಂದ್ರೆ ಮೊನ್ನೆ ಕತಾರ್ ಮೇಲೆ ದಾಳಿ ಆದ ನಂತರ ಸೌದಿ ಜೊತೆ ಪಾಕ್ ಒಪ್ಪಂದ ಮಾಡ್ಕೊಂಡ್ಬಿಡ್ತು. ಅಲ್ಲಿ ಸೌದಿ ಮೇಲೆ ದಾಳಿ ಆದರೆ ಪಾಕಿಸ್ತಾನ ಯುದ್ಧಕ್ಕೆ ಬರುತ್ತೆ ಅಂತ ಹೇಳಲಾಯಿತು. ನಮ್ಮ ಅಣ್ವಸ್ತ್ರದ ರಕ್ಷಣೆಯನ್ನ ಸೌದಿಗೂ ಕೊಡ್ತೀವಿ ಅಂತ. ಮೇಲ್ನೋಟಕ್ಕೆ ಇದು ಇಸ್ರೇಲ್ ವಿರುದ್ಧ ಮಾಡಿದ ಒಪ್ಪಂದ ಅಂತ ಎಲ್ಲರೂ ಅನ್ಕೊಂಡ್ರು. ಆದರೆ ಈಗ ಅದರ ನೈಜತೆ ಗೊತ್ತಾಗ್ತಾ ಇದೆ. ಇದು ಇಸ್ರೇಲ್ ವಿರುದ್ಧದ ಅಗ್ರಿಮೆಂಟ್ ಅಲ್ಲ, ಮೊದಲಿಗೆ ಹುತಿ ಮತ್ತು ಇರಾನ್ ವಿರುದ್ಧ ಮಾಡಿಕೊಂಡ ಅಗ್ರಿಮೆಂಟ್ ಅನ್ನೋದು ಖಚಿತ ಆಗಿದೆ. ಯಾಕಂದರೆ ಯಾವುದೇ ಒಂದು ಒಪ್ಪಂದ ಯಾರ ಪರ ಮಾಡಿಕೊಂಡ್ರು ಯಾರ ವಿರುದ್ಧ ಮಾಡಿಕೊಂಡ್ರು ಅನ್ನೋದು ಆ ನಂತರದ ಪರಿಣಾಮಗಳಿಂದ ಗೊತ್ತಾಗುತ್ತೆ. ಸಂಬಂಧಪಟ್ಟವರು ಬೇಗ ರಿಯಾಕ್ಟ್ ಮಾಡ್ತಾರೆ. ಈಗ ಅದೇ ರಿಯಾಕ್ಷನ್ಗಳು ಹುತಿ ಮತ್ತು ಇರಾನ್ ಕಡೆಯಿಂದ ಬಂದಿದೆ. ಒಪ್ಪಂದ ಆದ ದಿನನೇ ಸೆಪ್ಟೆಂಬರ್ 17ನೇ ತಾರೀಕು ಇಸ್ರೇಲ್ನವ್ರು ಏನು ಮಾಡಿದ್ರು, ಪಾಕಿಸ್ತಾನಿಯರಿದ್ದ ಹಡಗಿನ ಮೇಲೆ ದಾಳಿ ಮಾಡಿ ಹುಷಾರ್, ನಮ್ಮ ತಂಟೆಗೆಲ್ಲ ಹೊರಕ್ಕೆ ಹೋಗಬೇಡಿ ಅಂತ ಮೆಸೇಜ್ ಕೊಟ್ಟರು. ಆದರೆ ಹುತಿಗಳು ಮಾಡಿದ್ರು ಗೊತ್ತಾ, ಆ ದಾಳಿಗೊಳಗಾದ ಹಡಗನ ಎಳ್ಕೊಂಡು ಹೋಗಿ ಸೀಸ್ ಮಾಡಿ ಹೊತ್ಕೊಂಡು ಹೋದ್ರು ಹುತಿಗಳು. ಇರಾನ್ ಬೆಂಬಲಿತ ಶಿಯಾ ಇಸ್ಲಾಮಿಕ್ ಗುಂಪು ಹುತಿಗಳು, ಯೆಮೆನ್ನಲ್ಲಿರೋರು ಎಳ್ಕೊಂಡು ಹೋದ್ರು ಹಡಗನ. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿದ್ದ ಪಾಕಿಸ್ತಾನಿಯರನ್ನ ಒತ್ತೆಯಾಳಗೆ ಇಟ್ಕೊಂಡು ಪಾಕ್ ಹತ್ತು ಕರೆದು ಕಾಲು ಹಿಡ್ಕೊಂಡ ಮೇಲೆ ಬಿಟ್ಟಿದ್ದಾರೆ. ಅದು ನೇರವಾಗಿ ಪಾಕಿಸ್ತಾನಕ್ಕೆ ಹುತಿಗಳು ಕೊಟ್ಟಿರೋ ಎಚ್ಚರಿಕೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್
ಆಲ್ ಮೇಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಯಾಕಂದ್ರೆ ಇಲ್ಲಿ ಒಪ್ಪಂದ ಯಾರ ವಿರುದ್ಧ ಇದೆ, ಯಾರ ಪರ ಇದೆ ಅನ್ನೋದು ಹುತಿಗಳಿಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಇಸ್ರೇಲ್ ಆದರೂ ಸೌದಿ ಮೇಲೆ ಯಾಕೆ ದಾಳಿ ಮಾಡುತ್ತೆ? ಅಲ್ಲಿ ಯಾವ ಹಮಾಸ್ಗಳು ಇಲ್ಲ, ಇಸ್ರೇಲಿಗೆ ಬೇಕಾದ ದೊಡ್ಡ ತಲೆಗಳು ಯಾರೂ ಇಲ್ಲ. ಹಂಗೂ ದಾಳಿ ಮಾಡಬೇಕು ಅಂದ್ರೆ ಇಂಥ ಒಪ್ಪಂದವನ್ನ ಅವ್ರು ಯಾಕೆ ಕೇರ್ ಮಾಡ್ತಾರೆ? ನಮ್ಮ ಹತ್ರನೂ ಅಣ್ವಸ್ತ್ರ ಇದೆ, ಬನ್ನಿ ಸುರಿಯೋಣ ನೋಡೋಣ ಅಂತ ಹೇಳ್ತಾರೆ, ಯಾರು ಜಾಸ್ತಿ ಸಿಡಿಯುತ್ತೆ ಅಂತ. ಸೊ ಇಲ್ಲಿ ಇಸ್ರೇಲ್ಗೂ ಸೌದಿಗೂ ಯುದ್ಧ ಮಾಡೋ ಅನಿವಾರ್ಯತೆ ಬರಲ್ಲ. ಇಬ್ರು ಅಮೆರಿಕದೊಟ್ಟಿಗೆ ಚೆನ್ನಾಗಿದ್ದಾರೆ. ಅಮೆರಿಕದ ಒಂದು ಭುಜದಲ್ಲಿ ಇಸ್ರೇಲ್, ಇನ್ನೊಂದು ಭುಜದಲ್ಲಿ ಸೌದಿ ಕುತ್ಕೊಂಡಿದೆ. ಬಂದ್ರು ಸೀಕ್ರೆಟ್ ಆಪರೇಷನ್ ಮಾಡಿ ಬೇಕಾದನ್ನ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ. ಆದ್ರೆ ಸೌದಿ ಮತ್ತು ಇರಾನ್ ನಡುವೆ, ಸೌದಿ ಮತ್ತು ಹುತಿಗಳ ನಡುವೆ ಅಂತ ಪರಿಸ್ಥಿತಿ ಇಲ್ಲ. ನಾಳೆ ಗಾಜಾ ಯುದ್ಧ ಮುಗಿಸಿ ಇಸ್ರೇಲ್, ಅಮೆರಿಕ, ಇರಾನ್ ಅಣು ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿದ್ರೆ ಆಗ ನೇರವಾಗಿ ಇರಾನ್ ಸೌದಿ ಮೇಲೆ ಬೀಳುತ್ತೆ. ಯಾಕಂದ್ರೆ ಸೌದಿ ಅಮೆರಿಕಗೆ ನೆಲೆ ಕೊಟ್ಟಿರೋ ರಾಷ್ಟ್ರ. ಸೊ ಈ ಹಿಂದೆ ಕತಾರ್ ಮೇಲೆ ದಾಳಿ ಮಾಡದಂತೆ ಸೌದಿ ಮೇಲೂ ಕೂಡ ಇರಾನ್ ದಾಳಿ ಮಾಡಬಹುದು. ಜೊತೆಗೆ ಇನ್ನೊಂದು ಬದಿಯಿಂದ ಹುತಿಗಳು ಮುಗಿ ಬೀಳ್ತಾರೆ. ಸ್ನೇಹಿತರೆ, ಇವತ್ತು ಸೌದಿಗೆ ಇಸ್ರೇಲ್ಗಿಂತ ದೊಡ್ಡ ಥ್ರೆಟ್ ಯಾರು ಗೊತ್ತಾ? ಅಲ್ಲೇ ಪಕ್ಕದಲ್ಲಿರೋ ಹುತಿಗಳು, ಮುಂದೆ ಇರೋ ಇರಾನ್. ಇರಾನ್ ಆ ಕಡೆಯಿಂದ ಈ ಕಡೆಯಿಂದ ಹುತಿಗಳು ದಾಳಿ ಮಾಡಿದ್ರೆ ಸೌದಿ ಸರ್ವನಾಶ ಆಗುತ್ತೆ. ಹೀಗಾಗಿನೇ ಸೌದಿ ಪಾಕಿಸ್ತಾನ ಒಪ್ಪಂದ ಮಾಡ್ಕೊಂಡಿದ್ರು. ಆದ್ರೆ ಇದು ಈಗ ಪಾಕಿಸ್ತಾನಕ್ಕೆ ನುಂಗಲಾರದ ಜಾಮೂನ್ ಆಗಿ ಹೋಗಿದೆ. ಒಂದ್ ಕಡೆ ಹುತಿಗಳು ಪಾಕಿಸ್ತಾನದ ವಿರುದ್ಧ ಕತ್ತಿ ಮಸೀತಾ ಇದ್ರೆ, ಇತ್ತ ಇರಾನ್ ಧರ್ಮದ ಹೆಸರಲ್ಲಿ, ಇಸ್ಲಾಂ ಹೆಸರಲ್ಲಿ ಪಾಕ್ ಹತ್ರ ನ್ಯೂಕ್ಲಿಯರ್ ನಮಗೂ ಕೊಡಿ, ಹಾಗಾದ್ರೆ ಕೊಡಿ 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 ಅಂತ ಕೇಳ್ತಾ ಇದೆ. ಖಾಮಿನೆ ಹಿರಿಯ ಸಲಹೆಗಾರ ಮೇಜರ್ ಜನರಲ್ ಯಾಹಿಯಾ ರಹೀಮ್ ಮಾತನಾಡಿದ್ದಾರೆ. ನಾವು ಪಾಕಿಸ್ತಾನಿಗಳು ಇಸ್ಲಾಮಿಕ್ ಬ್ರದರ್ಸ್, ನಮಗೂ ಪಾಕಿಸ್ತಾನವೇ ಕಾವಲು ಕೊಡ್ಲಿ. ಸೌದಿ ಕೊಟ್ಟಿದ್ದಾರಲ್ಲ, ರಕ್ಷಣೆ ಕೊಡ್ತೀವಿ, ಅಣ್ವಸ್ತ್ರ ಬೇಕಾದ್ರೆ ತಗೊಳ್ಳಿ ಅಂತ, ನಮಗೂ ಕೊಡಿ. ನಾವು ಧಾರ್ಮಿಕವಾಗಿ ಬ್ರದರ್ಸ್, ನಮಗೂ ಇಸ್ಲಾಮಿಕ್ ವಿರೋಧಿಗಳ ಬೆದರಿಕೆ ಇದೆ, ನೀವು ಹಂಗೆಲ್ಲ ಮಾಡೋಕ್ಕಾಗಲ್ಲ, ಹಂಗೆ ಕೊಟ್ಟರೆ ನಮಗೂ ಕೊಡಬೇಕು ಅಂತ ಕೇಳಿದ್ದಾರೆ. ಈ ಮೂಲಕ ಪಾಕಿಸ್ತಾನಕ್ಕೆ ಬಾರಪ್ಪ, ಧರ್ಮದ ಹೆಸರು ರಕ್ಷಣೆ ಕೊಡೋನಲ್ಲ ನೀನು, ಬಾ ನಮಗೂ ಕೊಡೋ ರಕ್ಷಣೆ ಅಂತ ಈ ಕಟ್ಟಿಗೆ ಸಿಕ್ಕ ಹಾಕ್ಸಿದ್ದಾರೆ ಇರಾನ್ನವರು. ಇಲ್ಲಿ ಇರಾನ್ನ ತಂತ್ರ ಏನು ಅಂದರೆ, ಮೊದಲಿಂದಲೂ ಪಾಕಿಸ್ತಾನವನ್ನು ಕಂಡ್ರೆ ಇರಾನ್ಗೆ ದ್ವೇಷ ಇದೆ. ಸುನ್ನಿ ಪಾಕ್ ಹತ್ರ ಅಣ್ವಸ್ತ್ರ ಇದೆ ಅನ್ನೋದು ಒಂದು ಕಾರಣ. ಎರಡನೇದು, ತನ್ನ ವಿರುದ್ಧ ಅಮೆರಿಕಾಗೆ ಇವರು ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋ ಅದಮ್ಯ ದ್ವೇಷ. ಇದೇ ಕಾರಣಕ್ಕೆ ಅವರು ಭಾರತಕ್ಕೆ ಜಾಗ ಕೊಟ್ಟು ಚಬಹಾರ್ ಬಂದರನ್ನು ಕೊಟ್ಟರು. ಸೊ ಈಗ ಅಮೆರಿಕಾಗೆ ಅರ್ಜೆಂಟಾಗಿ ಇರಾನನ್ನು ಹೊಸಕಿ ಹಾಕಬೇಕು, ಅದಕ್ಕೆ ಪಾಕಿಸ್ತಾನ ಬೇಕು. ಅದನ್ನು ತಪ್ಪಿಸಬೇಕು ಅಂದರೆ ಪಾಕಿಸ್ತಾನವನ್ನು ಇಕ್ಕಟ್ಟಿಗೆ ಸಿಕ್ಕ ಹಾಕಿಸ್ಬೇಕು. ಹೀಗಾಗಿ ಈಗ ಇರಾನ್ ಕೇಳ್ತಾ ಇದೆ ಪಾಕಿಸ್ತಾನಕ್ಕೆ, ಅಮೆರಿಕ ಬೇಕಾ, ಇಸ್ಲಾಂ ಬೇಕಾ ಅನ್ನೋ ಪ್ರಶ್ನೆ ಕೇಳ್ತಿದೆ. ಒಂದು ವೇಳೆ ಪಾಕಿಸ್ತಾನ ಆಗಲ್ಲ ಹೋಗ್ರಿ ಅಂದರೆ ಇಸ್ಲಾಂನ ವಿರೋಧಿ ಆಗುತ್ತೆ ಪಾಕಿಸ್ತಾನ. ಪಾಕಿಸ್ತಾನದ ಒಳಗಡೆ ಆಲ್ರೆಡಿ ಉಗ್ರ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಫ್ರಾಂಚೈಸಿಗಳು ಜಿಲ್ಲೆಲ್ಲೂ ಹುಡ್ಕೊಂಡು ಎಲ್ಲಾ ಕಡೆ ಧಮಾಕ ಮಾಡ್ಕೊಂಡು ಓಡಾಡ್ತಿದ್ದಾರೆ ಲಘು ಬಗೆಯಿಂದ. ಹೀಗಿರೋ ಟೈಮ್ನಲ್ಲಿ ಪಾಕಿಸ್ತಾನ ಮುನೀರ್ ಆ್ಯಂಡ್ ಗ್ಯಾಂಗ್ ಏನಾದರೂ ಕೂಡ ಧಾರ್ಮಿಕ ವಿರೋಧಿಯನ್ನ ಹಣೆಪಟ್ಟಿಯನ್ನು ಕೂಡ ಕಟ್ಕೊಂಡ್ರೆ ಪಾಕಿಸ್ತಾನದ ಒಳಗಿರೋ ಮೂಲಭೂತವಾದಿಗಳು ದೊಡ್ಡ ಪ್ರಮಾಣದಲ್ಲಿ ರೊಚ್ಚಿಗೆ ಹೇಳ್ತಾರೆ. ಪಾಕಿಸ್ತಾನದ ಧಾರ್ಮಿಕ ಗುರುಗಳಂತೂ ಆಲ್ರೆಡಿ ಬೆದರಿಕೆ ಒಡ್ಡೋಕೆ ಶುರು ಮಾಡಿದ್ದಾರೆ ಮುನೀರ್ ಆ್ಯಂಡ್ ಸೇನೆಗೆ. ಇದಕ್ಕೆ ಹೆದರ್ಕೊಂಡು ಏನಾದರೂ ಕೂಡ ಇರಾನ್ ನೀವು ಬನ್ನಿ ಸೇರ್ಕೊಳ್ಳಿ ಅಂತ ಹೊರಟ್ರೆ ಅಮೆರಿಕ ಮತ್ತು ಸೌದಿಯನ್ನ ಎದುರು ಹಾಕೋಬೇಕಾಗತ್ತೆ. ಪಾಕಿಸ್ತಾನದ ಪರಿಸ್ಥಿತಿ ಅದಕ್ಕೆ ಹೇಳಿದ್ದು, ಪಾಕಿಸ್ತಾನದ ಜೀವ ಈಗ ಕತ್ತರಿಯಲ್ಲಿ ಸಿಕ್ಕಾಕೊಂಡಿದೆ. ಈಗ ಅಲಗಾಡಿದ್ರೆ ಜೀವ ಕಟ್ಟಾಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಈಗ ಪಾಕಿಸ್ತಾನದ ವಾಸ್ತವತೆ ಇದೆ. ಎರಡನೇದಾಗಿ ಸ್ನೇಹಿತರೆ, ಚೀನಾ ಮತ್ತು ಬಲೂಚಿಗಳು ಮುಗಿಬಿದ್ದಿದ್ದಾರೆ. ಟ್ರಂಪ್ ಮುನೀರ್ನನ್ನ ಬುಟ್ಟಿಗೆ ಹಾಕೊಂಡು ಬಲೂಚಿಸ್ತಾನದಲ್ಲಿ ರೇರ್ ಅರ್ತ್ ಬಾಚೋಕೆ ನೋಡ್ತಾ ಇದ್ದಾರೆ. ಹಾಗೆ ಇರಾನ್ ವಿರುದ್ಧ ಕಣ್ಣಿಡೋಕೆ ಅದನ್ನು ಯೂಸ್ ಮಾಡೋ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಪಾಕಿಸ್ತಾನಕ್ಕೆ ಅಷ್ಟು ಈಸಿ ಇಲ್ಲ. ಅಮೆರಿಕಾಗೆ ಬಲೂಚಿಸ್ತಾನದಲ್ಲಿ ಜಾಗ ಮಾಡಿಕೊಟ್ರೆ ಅವರ ಗುರು ಚೀನಾ ಕೋಪಗೊಳ್ಳುತ್ತೆ. ಆಲ್ರೆಡಿ ಚೀನಾಗೆ ಪಾಕಿಸ್ತಾನದ ಮೇಲೆ ಅಸಮಾಧಾನ ಹೊಗೆ ಆಡೋಕೆ ಶುರುವಾಗಿದೆ. ಭಾರತದೊಂದಿಗೆ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳೋಕೆ, TRFನ ಉಗ್ರ ಸಂಘಟನೆ ಅಂತ ಘೋಷಿಸೋಕೆ ಚೀನಾ ಇದೇ ಕಾರಣ. $70 ಬಿಲಿಯನ್ ಮಣ್ಣಾಯಿತು ಅಂತ ಚೀನಾ ಯೋಚನೆ ಮಾಡ್ತಿದೆ. ಸೆಪೆಕ್ ಅಂತ ಹಾಕಿ ಇವರು ಚುಪುಕ್ಕಂತ ಹೋಗಿ ಟ್ರಂಪ್ ಹೆಗಲ ಮೇಲೆ ಕುಳಿತುಕೊಂಡ್ಬಿಟ್ಟಿದ್ದಾರಲ್ಲ. ಒಂದು ಸೈಡ್ ಮುನೀರ, ಇನ್ನೊಂದು ಸೈಡ್ ಶಹಬಾಜ್, ಟಾಮ್ ಆ್ಯಂಡ್ ಜೆರ್ರಿಗಳು. ನಮ್ಮ ದುಡ್ಡಿನ ಕತೆ ಏನು? ಬಲೂಚಿಸ್ತಾನದಲ್ಲಿ ಈಗ ಬಂದು ಅಮೆರಿಕ ಕುತ್ಕೊಂಡ್ಬಿಟ್ರೆ ನಾನೇನು ಮಾಡಬೇಕು ಅಂತ ಚೀನಾ ಯೋಚನೆ ಮಾಡ್ತಿದೆ. ಸೊ ಮುಂದೆ ರೇರ್ ಅರ್ತ್ ಇರಾನ್ ಅಂತ ಟ್ರಂಪ್ ಇಲ್ಲಿ ಗಟ್ಟಿಯಾಗಿ ನೆಲೆ ಉರಿದ್ರೆ ಪಾಕಿಸ್ತಾನಕ್ಕೆ ಚೀನಾ ಕೂಡ ಹೊಸ ಎದುರಾಳಿ ಆಗೋದ್ರಲ್ಲಿ ಆ ಸಾಧ್ಯತೆ ಕಾಣಿಸ್ತಾ ಇದೆ. ಅವರು ಸೀದಾ ತಾಲಿಬಾನಿಗಳನ್ನ ಪಾಕಿಸ್ತಾನದ ವಿರುದ್ಧ ಎತ್ತಿಕಟ್ಟಬಹುದು. ಬಲೂಚಿಗಳಂತೂ ಆಲ್ರೆಡಿ ದಿನವೂ ದಾಳಿ ಮಾಡ್ತಿದ್ದಾರೆ ಪಾಕಿಸ್ತಾನದಲ್ಲಿ, ಪಾಕ್ ಸೇನೆ ಮೇಲೆ. ಮತ್ತೊಂದು ಕಡೆ ಆಗಲೇ ಹೇಳಿದ ಹಾಗೆ ಮೇನ್ಲ್ಯಾಂಡ್ ಪಾಕಿಸ್ತಾನದಲ್ಲಿ, ಅಂದ್ರೆ ಪಂಜಾಬ್ ಪಾಕಿಸ್ತಾನದಲ್ಲಿ, ಪಂಜಾಬ್ ಪ್ರಾವಿನ್ಸ್ ಮುಖ್ಯವಾಗಿ ಅಥವಾ ಓವರ್ ಆಲ್ ಪಾಕಿಸ್ತಾನದಾದ್ಯಂತ ಮೌಲ್ವಿಗಳು ಕೂಡ ಧ್ವನಿ ಎತ್ತೋಕೆ ಶುರು ಮಾಡಿದ್ದಾರೆ. ಮುನೀರ್ ಮತ್ತು ಶಹಬಾಜ್ ಇಬ್ಬರು ಟ್ರಂಪ್ ಹತ್ರ ಹೋಗಿ ಬಾಗಿಲು ಹಾಕೊಂಡು ಮೀಟಿಂಗ್ ಮಾಡಿ ಬಂದಿದ್ರು. ಅದಾದ ನಂತರ ಟ್ರಂಪ್ರ ಗಾಜಾ ಪ್ಲಾನ್ ವಿಚಾರದಲ್ಲಿ ಪಾಕಿಸ್ತಾನ ಅಮೆರಿಕಾಗೆ ಬೆಂಬಲ ಅಂತ ಹೇಳಿಬಿಡ್ತು.
ಟ್ರಂಪ್ ಕೂಡ ಅದನ್ನ ಕ್ಲೇಮ್ ಮಾಡಿದ್ರು. ಪತ್ರಿಕಾಗೋಷ್ಠಿಗೆ ಕೂತಾಗಲೆಲ್ಲ ಫೆಂಟಾಸ್ಟಿಕ್ ಗೈ, ಸೂಪರ್ ಗೈ, ಆನೆಸ್ಟ್ ಗೈ ಅಂತ ಅನ್ಕೊಂಡು ಮುನೀರನ್ನ ಟ್ರಂಪ್ ಹೊಗಳ್ತಾನೆ ಇದ್ದಾರೆ. ಗಾಜಾ ಪ್ಲಾನ್ಗೆ ಪಾಕಿಸ್ತಾನದ ದೊಡ್ಡ ಪಾತ್ರ ಇದೆ ಅನ್ನೋದನ್ನ ಕೂಡ ಘೋಷಿಸಿಬಿಟ್ಟಿದ್ದಾರೆ. ಇದು ಪಾಕಿಸ್ತಾನದಲ್ಲಿ ಆಂತರಿಕ ತಲ್ಲಣಕ್ಕೆ ಕಾರಣ ಆಗಿದೆ. ಪಾಕಿಸ್ತಾನದ ಮೌಲ್ವಿಗಳು, ಜನರು ಇದು ಪ್ಯಾಲೆಸ್ತೇನ್ಗೆ ಮಾಡುತ್ತಿರೋ ದ್ರೋಹ ಮುನೀರ್ ಮತ್ತು ಶಹಬಾಜ್ ಅಂತ ಕರೀತಾ ಇದ್ದಾರೆ. ಯಾಕಂದ್ರೆ ಪ್ಲಾನ್ನಲ್ಲಿ ಸ್ವತಂತ್ರ ಪ್ಯಾಲೆಸ್ತೇನ್ ನಿರ್ಮಾಣದ ಉಲ್ಲೇಖ ಇಲ್ಲ. ಜೊತೆಗೆ ಹಮಾಸ್ ಅನ್ನೋ ಸ್ವತಂತ್ರ ಹೋರಾಟಗಾರರ ಸಂಘಟನೆ ಅಂದ್ರೆ ಅವ್ರ ಪ್ರಕಾರ ಪಾಕ್ ಮೌಲ್ವಿಗಳು ಹಾಗೆ ಕರೆಯೋದು, ಅಂಥವ್ರನ್ನ ಹಮಾಸನ್ನ ಇಲ್ಲಿಂದ ಕಂಪ್ಲೀಟ್ ಹೊರಗಿಡ್ಲಾಗಿದೆ, ನಾಶ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಅವರು ಆಕ್ರೋಶ. ಹಾಗೆ ಇದರಲ್ಲಿ ಅಮೆರಿಕ ಅನ್ನೋ ಇಸ್ಲಾಮಿಕ್ ದ್ರೋಹಿಯನ್ನ ಲೀಡರ್ ಆಗಿ ಇಟ್ಕೊಂಡಿದ್ದಾರಲ್ಲ, ನಾಚಿಕೆ ಅಲ್ವಾ ನಿಮಗೆ ಅಂತ ಹೇಳಿ ಬೈತಾ ಇದ್ದಾರೆ. ಇದು ಕಂಪ್ಲೀಟ್ ಇಸ್ರೇಲ್ ಪರವಾಗಿರೋ ಒಪ್ಪಂದ ಅಂತ. ಪಾಕಿಸ್ತಾನ ಅಮೆರಿಕದೊಂದಿಗೆ ಸೇರಿಕೊಂಡು ಹರಾಮ್ ಕೆಲಸ ಮಾಡ್ತಾ ಇದೆ ಅಂತ ಪಾಕಿಸ್ತಾನದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದರ ಮೇಲಾಗಿ ಗಾಯದ ಮೇಲೆ ಬರೆಳೆದಂತೆ ಟ್ರಂಪ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮಿನೇಷನ್ ಮಾಡಿದ್ದು ಅದು ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಖುದ್ದು ಪಾಕಿಸ್ತಾನದ ಉಪ ಪ್ರಧಾನಿ ಕೂಡ ತಮ್ಮ ಸರ್ಕಾರದ ನಿಲುವಿಗೆ ಆಕ್ಷೇಪ ವ್ಯಕ್ತಪಡಿಸಿ, ನಾವು ಹೇಳಿದ ಎಲ್ಲವನ್ನ ಟ್ರಂಪ್ ತಮ್ಮ ಪ್ರಸ್ತಾವನೆಯಲ್ಲಿ ಸೇರಿಸಿಲ್ಲ, ನಾವು ಗಾಜಾ ಪ್ಲಾನ್ ಅನ್ನ ಪೂರ್ತಿಯಾಗಿ ಇನ್ನೂ ಒಪ್ಪಿಕೊಂಡಿಲ್ಲ ಅಂತ ಹೆದರ್ಕೊಂಡೇ ಮಾತಾಡ್ತಿದ್ದಾರೆ ಇಶಕ್ದರ್. ಇಲ್ಲಿ ಟ್ರಂಪ್ ಮಾತನ್ನ ಗಟ್ಟಿಯಾಗಿ ನಿರಾಕರಣೆ ಮಾಡಿದರೆ ಟ್ರಂಪ್ಗೆ ಸಿಟ್ಟು ಬರುತ್ತೆ. ಹೌದು, ಟ್ರಂಪ್ ಹೇಳಿದ್ ಸರಿ ಅಂದ್ರೆ ಜನರಿಗೆ ಸಿಟ್ಟು ಬರುತ್ತೆ. ಒಟ್ನಲ್ಲಿ ಸರ್ವ ದಿಕ್ಕುಗಳಿಂದ ನೋಡಿದ್ರು ಕೂಡ ತನ್ನ ಜೀವ ಈಗ ಇಕ್ಕಳದಲ್ಲಿ ಸಿಕ್ಕಾಕೊಂಡಿದೆ. ಅಲುಗಾಡಂಗಿಲ್ಲ, ಕೂರಂಗಿಲ್ಲ, ನಿಲ್ಲಂಗಿಲ್ಲ ಅನ್ನೋ ಪರಿಸ್ಥಿತಿಲಿದೆ ಅನ್ನೋದು ಪಾಕಿಸ್ತಾನ ಈಗ ಸ್ಪಷ್ಟವಾಗಿ ನೋಡ್ತಾ ಇರುವಂಥ ಸಿಚುವೇಶನ್. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೊಮ್ಮೆ ನಿಮಗೆ ರಿಮೈಂಡರ್ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಯಾರು ಇನ್ನೂ ಕೂಡ ಮಾಡಿಲ್ಲ ಅಂತಹ ಪ್ರೀತಿಯ ವೀಕ್ಷಕರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.